ಕ್ರಿಮ್ಸನ್ ಸ್ವೀಟ್ ಇದು ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯವಾಗಿರುವ ಕಲ್ಲಂಗಡಿ ತಳಿಯಾಗಿದ್ದು ಹಸಿರು ಬಣ್ಣದ ಚರ್ಮದ ಮೇಲೆ ಗಾಢ ಹಸಿರು ಪಟ್ಟೆಗಳನ್ನು ಹೊಂದಿರುತ್ತದೆ. ಇದರ ಒಳಭಾಗವು ದಟ್ಟವಾದ ಕೆಂಪು ಬಣ್ಣದಲ್ಲಿದ್ದು ಅತಿ ಹೆಚ್ಚು ಸಿಹಿಯಾಗಿರುತ್ತದೆ ಮತ್ತು ಕಪ್ಪು ಬಣ್ಣದ ಬೀಜಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ನೋಡುವ ಈ ಹಣ್ಣು ತನ್ನ ಗಾತ್ರ ಮತ್ತು ಸ್ವಾದದ ಕಾರಣದಿಂದ ಎಲ್ಲರಿಗೂ ಅಚ್ಚುಮೆಚ್ಚು. ಇದು ಬೆಳೆಯಲು ಸುಲಭವಾಗಿರುವುದರಿಂದ ಮತ್ತು ರೋಗಗಳಿಗೆ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುವುದರಿಂದ ರೈತರು ಕೂಡ ಇದನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಶುಗರ್ ಬೇಬಿ ಇದು ಸಣ್ಣ ಗಾತ್ರದ ಕಲ್ಲಂಗಡಿ ಹಣ್ಣಾಗಿದ್ದು ನೋಡಲು ಫುಟ್ಬಾಲ್ನಂತೆ ಗುಂಡಗೆ ಮತ್ತು ಕಪ್ಪು ಮಿಶ್ರಿತ ಗಾಢ ಹಸಿರು ಬಣ್ಣದಲ್ಲಿರುತ್ತದೆ. ಇದನ್ನು ಪ್ರೀತಿಯಿಂದ ಐಸ್ ಬಾಕ್ಸ್ ಕಲ್ಲಂಗಡಿ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಚಿಕ್ಕದಾಗಿರುವುದರಿಂದ ರೆಫ್ರಿಜರೇಟರ್ನಲ್ಲಿ ಸುಲಭವಾಗಿ ಹಿಡಿಯುತ್ತದೆ. ಇದರ ಸಿಪ್ಪೆ ತೆಳುವಾಗಿದ್ದಲು ಒಳಭಾಗವು ತುಂಬಾ ಗಟ್ಟಿಯಾಗಿ ಮತ್ತು ಸಿಹಿಯಾಗಿರುತ್ತದೆ. ಸಣ್ಣ ಕುಟುಂಬಗಳಿಗೆ ಅಥವಾ ಒಬ್ಬರೇ ತಿನ್ನಲು ಈ ಹಣ್ಣು ಸೂಕ್ತವಾದ ಆಯ್ಕೆಯಾಗಿದೆ. ಹಳದಿ ಕಲ್ಲಂಗಡಿ ಹೊರಗಿನಿಂದ ನೋಡಲು ಸಾಮಾನ್ಯ ಕಲ್ಲಂಗಡಿಯಂತೆಯೇ ಕಂಡರೂ ಇದನ್ನು ಕತ್ತರಿಸಿದಾಗ ಒಳಗೆ ಆಶ್ಚರ್ಯ ಕಾಯುತ್ತಿರುತ್ತದೆ. ಇದರ ಒಳಭಾಗವು ಕೆಂಪು ಬಣ್ಣಕ್ಕೆ ಬದಲಾಗಿ ಹೊಳೆಯುವ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ಮತ್ತು ರುಚಿಯಲ್ಲಿ ಸ್ವಲ್ಪ ಜೇನುತುಪ್ಪದ ಸವೆಯನ್ನು ಹೋಲುತ್ತದೆ. ಇದರಲ್ಲಿ ಲೈಕೋಪೀನ್ ಎಂಬ ಅಂಶ ಕಡಿಮೆ ಇದ್ದರೂ ಇತರ ಪೋಷಕಾಂಶಗಳು ಸಮೃದ್ಧವಾಗಿವೆ. ವಿಶೇಷವಾದ ಹಣ್ಣುಗಳನ್ನು ಇಷ್ಟಪಡುವವರಿಗೆ ಈ ವಿಭಿನ್ನ ಬಣ್ಣದ ಕಲ್ಲಂಗಡಿ ಹೊಸ ಅನುಭವವನ್ನು ನೀಡುತ್ತದೆ. ಬೀಜರಹಿತ ಕಲ್ಲಂಗಡಿ ನೈಸರ್ಗಿಕ ತಳಿಗಳ ಸಂಕರಣದ ಮೂಲಕ ಸೃಷ್ಟಿಯಾದ ಈ ಹಣ್ಣನ್ನು ತಿನ್ನುವಾಗ ಬೀಜಗಳನ್ನು ತೆಗೆಯುವ ತೊಂದರೆ ಇರುವುದಿಲ್ಲ. ವಾಸ್ತವವಾಗಿ ಇದರಲ್ಲಿ ಬೀಜಗಳೇ ಇರುವುದಿಲ್ಲ ಎಂದಲ್ಲ, ಬದಲಾಗಿ ತುಂಬಾ ಮೃದುವಾದ ಮತ್ತು ಬಿಳಿ ಬಣ್ಣದ ತಿನ್ನಬಹುದಾದ ಬೀಜಗಳು ಮಾತ್ರ ಇರುತ್ತವೆ. ಇವುಗಳನ್ನು ಅಗಿಯುವಾಗ ಬಾಯಿಗೆ ಸಿಗುವುದಿಲ್ಲ ಮತ್ತು ಜೀರ್ಣಿಸಿಕೊಳ್ಳುವುದು ಸುಲಭ. ಜ್ಯೂಸ್ ಮಾಡಲು ಅಥವಾ ಸಲಾಡ್ಗಳಿಗೆ ಬಳಸಲು ಇದು ಅತ್ಯಂತ ಅನುಕೂಲವಾದ ತಳಿಯಾಗಿದೆ. ಮೂನ್ ಆ್ಯಂಡ್ ಸ್ಟಾರ್ಸ್ ಈ ತಳಿಯು ತನ್ನ ವಿಶಿಷ್ಟವಾದ ವಿನ್ಯಾಸದಿಂದಾಗಿ ಹೆಸರಾಗಿದ್ದು ಇದರ ಕಪ್ಪು ಚರ್ಮದ ಮೇಲೆ ಚಿಕ್ಕ ಚಿಕ್ಕ ಹಳದಿ ಚುಕ್ಕೆಗಳು ಮತ್ತು ಒಂದು ದೊಡ್ಡ ಹಳದಿ ಗುರುತಿರುತ್ತದೆ. ಇದು ರಾತ್ರಿಯ ಆಕಾಶದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಕಾಣುವಂತೆ ಭಾಸವಾಗುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಇದು ಹಳೆಯ ಕಾಲದ ಅಪರೂಪದ ತಳಿಯಾಗಿದ್ದು ಇದರ ಎಲೆಗಳ ಮೇಲೂ ಇಂತಹ ಹಳದಿ ಚುಕ್ಕೆಗಳನ್ನು ಕಾಣಬಹುದು. ಇದರ ರುಚಿ ತುಂಬಾ ಹಿತವಾಗಿದ್ದು ಹಳೆಯ ಕಾಲದ ಸವಿ ನೆನಪನ್ನು ಮರುಕಳಿಸುತ್ತದೆ.